ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದ ಅತಿ ದೊಡ್ಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇಲ್ಲಿ ಬಂಗಾರ ಮತ್ತು ಬೆಳ್ಳಿಯ ದರವನ್ನ ಪ್ರತಿದಿನ ನಿಮಗೆ ತಿಳಿಸಲಾಗುತ್ತದೆ. ಇವತ್ತು ಮತ್ತೆ ಬಂಗಾರ ಬೆಳ್ಳಿಯಲ್ಲಿ ದಿಢೀರನೆ ಕುಸಿತ ಕಂಡು ಬಂದಿದೆ. ಹೌದು, ದೊಡ್ಡ ಕುಸಿತ ಕಂಡು ಬಂದಿದೆ. ಹಾಗಾದ್ರೆ ಎಷ್ಟು ಕುಸಿತ ಆಗಿದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ನಿಮಗೆ ತಿಳಿಸಲಿದ್ದೇವೆ. ನೀವು ಕೂಡ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮತ್ತು ಮಾರಾಟವನ್ನ ಮಾಡುತ್ತಿದ್ದೀರಾ? ಹಾಗಾದ್ರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ತುಂಬಾನೇ ಮುಖ್ಯವಾದ ಮಾಹಿತಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾವು ಹೇಳಲಿದ್ದೇವೆ ಸ್ನೇಹಿತರೆ. ಹೌದು, ಬಂಗಾರದ ಬೆಲೆ ಇಳಿಕೆಯಾಗುತ್ತಿದೆ, ದಿನ ಸಾಮಗ್ರಿಗಳ ಒಂದು ಬೆಲೆ ಏರಿಕೆಯಾಗುತ್ತಿದೆ. ಇದಕ್ಕೆ ಕಾರಣವಾದರೂ ಏನು ಎಂಬ ಸಂಪೂರ್ಣವಾದ ಮಾಹಿತಿ ತಿಳಿದು ಬಂದಿದೆ. ನೀವು ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಬನ್ನಿ ಹಾಗಾದ್ರೆ ಇವತ್ತಿನ ಒಂದು 22 ಕ್ಯಾರೆಟ್, 24 ಕ್ಯಾರೆಟ್, 18 ಕ್ಯಾರೆಟ್ ಇದರ ಜೊತೆಗೆ ಬೆಳ್ಳಿ ದರದಲ್ಲಿ ಎಷ್ಟು ಇಳಿಕೆ ಆಗಿದೆ ಎಂಬ ಮಾಹಿತಿಯನ್ನ ನೋಡೋಣ. ಅದಕ್ಕೂ ಮುಂಚೆ ನಿಮಗೊಂದು ಚಿಕ್ಕ ರಿಕ್ವೆಸ್ಟ್ ಸ್ನೇಹಿತರೆ, ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂದರೆ ಚಿನ್ನ ಮತ್ತು ಬೆಳ್ಳಿಯ ಒಂದು ಹೊಸ ಅಪ್ಡೇಟ್ ಗಳನ್ನ ಮೊದಲು ನಮ್ಮ ಚಾನೆಲ್ ನಲ್ಲಿ ನಿಮಗೆ ತಿಳಿಸಲಿದ್ದೇವೆ. ಹಾಗಾದರೆ ಬನ್ನಿ ನೋಡೋಣ ಎಷ್ಟು ಏರಿಕೆ ಮತ್ತು ಇಳಿಕೆ ಆಗಿದೆ. ಅದಕ್ಕೆ ಕಾರಣಗಳನ್ನ ಕೂಡ ನಿಮಗೆ ತಿಳಿಸಿದ್ದೇವೆ. ಈಗಾಗಲೇ ನಡೆಯುತ್ತಿರುವ ಯುದ್ಧ, ಹಾಗೆ ಯುದ್ಧ ಮುಂದುವರೆದರೆ ಏನಾಗಬಹುದು, ಇದರ ಜೊತೆಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ಒಂದು ಬೆಲೆ ಇಳಿಕೆಯಾಗಲು ಕಾರಣವೇನು, ದುಬೈನಲ್ಲಿ ಇಳಿಕೆಯಾಗಿದೆ ಎಂಬುದನ್ನ ಈಗಾಗಲೇ ಹೇಳಿದ್ದೇವೆ. ಮಧ್ಯ ಪ್ರಾಚ್ಯ ದೇಶಗಳಲ್ಲೂ ಕೂಡ ಚಿನ್ನದ ಒಂದು ಬೆಲೆ 3-4% ನಷ್ಟು ಇಳಿಕೆಯಾಗಿದೆ. ಅಂಗಡಿದಾರರು ಡಿಸ್ಕೌಂಟ್ ಇಟ್ಟು ಚಿನ್ನವನ್ನ ಮಾರಾಟವನ್ನ ಮಾಡುತ್ತಿದ್ದಾರೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಒಂದು ರೀಲ್ಸ್ ಗಳು ಕೂಡ ತುಂಬಾನೇ ವೈರಲ್ ಆಗಿತ್ತು. ದುಬೈನಲ್ಲಿ ಇನ್ನೂ ಕಡಿಮೆ ಬೆಲೆಗೆ ಚಿನ್ನ ಸಿಗುತ್ತಿದೆ ಎಂಬುದನ್ನ. ಹಾಗಾದರೆ ಭಾರತದಲ್ಲೂ ಕೂಡ ಅದರ ಎಫೆಕ್ಟ್ ಬಿದ್ದಿದೆ ಅಂತಾನೆ ಹೇಳಬಹುದಾಗಿದೆ. ಭಾರತದಲ್ಲೂ ಕೂಡ ದಿನ ಬಳಕೆಯ ಒಂದು ಸಾಮಗ್ರಿಗಳ ಒಂದು ಬೆಲೆ ಏರಿಕೆ ಆದಲ್ಲಿ ಇತ್ತ ಚಿನ್ನದ ಬೆಲೆ ಇಳಿಕೆಯಾಗುತ್ತಿದೆ. ಇದಕ್ಕೆ ಮೂಲ ಒಂದು ಕಾರಣ ಅನಿರೀಕ್ಷಿತವಾಗಿ ನಡೆಯುತ್ತಿರುವ ಈ ಯುದ್ಧ. ಯಾವಾಗ ಮಾರುಕಟ್ಟೆ ಇಳಿಯಲಿದೆ, ಯಾವಾಗ ಏರಿಕೆ ಆಗಲಿದೆ ಎಂಬುದು ಯಾರು ಕೂಡ ಊಹೆಯನ್ನ ಮಾಡಲಾಗುತ್ತಿಲ್ಲ. ಹೀಗಾಗಿ ಹೂಡಿಕೆದಾರರು ಸೈಲೆಂಟ್ ಆಗಿದ್ದಾರೆ. ಹೂಡಿಕೆಯನ್ನ ಮಾಡುವುದರಲ್ಲಿ ಹಿಂದೆ ಮುಂದೆ ಮಾಡುತ್ತಿದ್ದಾರೆ ಬಂಗಾರ ಮತ್ತು ಬೆಳ್ಳಿಯಲ್ಲಿ. ಹಾಗಾದ್ರೆ ಬನ್ನಿ ಇವತ್ತಿನ ಒಂದು 24 ಕ್ಯಾರೆಟ್ ಚಿನ್ನದ ಒಂದು ಬೆಲೆ ಎಷ್ಟಿದೆ ಎಂಬುದನ್ನ ನೋಡೋಣ. ಇವತ್ತು ಮಾರ್ಚ್ 18. ಇವತ್ತಿನ ಒಂದು ಚಿನ್ನ ಹಾಗೂ ಬೆಳ್ಳಿಯ ದರವನ್ನ ನೋಡುವುದಾದರೆ 1 ಗ್ರಾಮ್ಗೆ 15,750 ರೂಪಾಯಿ, 33 ರೂಪಾಯಿನಷ್ಟು ಇಳಿಕೆಯಾಗಿದೆ ನಿನ್ನೆ ಒಂದು ಬೆಲೆಗೆ ಕಂಪೇರ್ ಮಾಡಿದಲ್ಲಿ ಮಾರ್ಚ್ 17ರಂದು. ಹಾಗೆ 8 ಗ್ರಾಮ್ ನೀವು ಖರೀದಿಯನ್ನ ಮಾಡಲು ಹೋದಲ್ಲಿ 1,26,200 ರೂಪಾಯಿ. 10 ಗ್ರಾಮ್ ಖರೀದಿಯನ್ನ ಮಾಡಲು ಹೋದಲ್ಲಿ 1,57,770 ರೂಪಾಯಿ ಆಗಿದೆ, 50 ರೂಪಾಯಿ ಆಗಿದೆ. ಹೌದು, ಇದೇ ಚಿನ್ನವನ್ನ ನೀವು ಮೊದಲನೇ ಒಂದು ವಾರದಲ್ಲಿ, ಮಾರ್ಚ್ ಮೊದಲನೇ ವಾರದಲ್ಲಿ ಖರೀದಿ ಮಾಡಲು ಹೋಗಿದ್ದಲ್ಲಿ ನಿಮಗೆ ಬೆಲೆ ಬೀಳುತ್ತಿತ್ತು 10 ಗ್ರಾಮ್ಗೆ 1,63,500 ರೂಪಾಯಿ ಇತ್ತು. ಈಗ ಕಳೆದ ಒಂದು ವಾರದಿಂದ ಚಿನ್ನದ ಬೆಲೆ ಸತತವಾಗಿ ಇಳಿಕೆಯಾಗಿ ಈಗ 10 ಗ್ರಾಮ್ಗೆ ಕೇವಲ 1,57,750 ರೂಪಾಯಿ ಆಗಿದೆ. ನಿನ್ನೆಗೆ ಬೆಲೆ ಕಂಪೇರ್ 300 ರೂಪಾಯಿ ಇಳಿಕೆ ಕಂಡು ಬಂದಿದೆ. ಹೌದು, ಸತತವಾಗಿ 500, 1,300 ಹೀಗೆ ಸತತ ಮಾರ್ಚ್ 9ರಿಂದ ಇದುವರೆಗೆ ಮಾರ್ಚ್ 18ರ ತನಕ ಚಿನ್ನದ ಬೆಲೆ ಇಳಿಯುತ್ತಾನೆ ಬರುತ್ತಿದೆ. ಹಾಗಾದ್ರೆ ಬನ್ನಿ ಆಭರಣದ ಒಂದು ಬೆಲೆ ಎಷ್ಟಿದೆ ಎಂಬುದನ್ನ ನೋಡೋಣ. ಆಭರಣವನ್ನ ಮದುವೆ ಸೀಸನ್ ನಲ್ಲಿ ಖರೀದಿ ಮಾಡುವವರು ಹೆಚ್ಚಾಗಿರುತ್ತಾರೆ. ಹಾಗಾದ್ರೆ ಆಭರಣದ ಒಂದು ಬೆಲೆ 1 ಗ್ರಾಮ್ಗೆ 14,660 ರೂಪಾಯಿ ಆಗಿದೆ ಸ್ನೇಹಿತರೆ. ಇಲ್ಲೂ ಕೂಡ ಇಳಿಕೆಯಾಗಿದೆ. 8 ಗ್ರಾಮ್ಗೆ 1,15,680 ರೂಪಾಯಿ, 10 ಗ್ರಾಮ್ಗೆ 1,44,600 ರೂಪಾಯಿ ಆಗಿದೆ. ಇಲ್ಲೂ ಕೂಡ 300 ರೂಪಾಯಿ ಕಡಿಮೆಯಾಗಿದೆ ನಿನ್ನೆ ಒಂದು ಬೆಲೆಗೆ ಹೋಲಿಕೆಯನ್ನ ಮಾಡಿದ್ದಲ್ಲಿ. ಸತತ ಇದು 7ನೆಯ ದಿನವಾಗಿದೆ ಚಿನ್ನದ ಒಂದು ಬೆಲೆಯಲ್ಲಿ ಕಡಿಮೆಯಾಗುವುದನ್ನ ನೀವು ನೋಡಬಹುದಾಗಿದೆ. ಹಾಗಾದ್ರೆ ಮುಂಬರುವ ದಿನದಲ್ಲಿ ಚಿನ್ನದ ಬೆಲೆ ಇನ್ನಷ್ಟು ಕಡಿಮೆಯಾಗುತ್ತದೆಯಾ ಎಂಬುದು ಎಲ್ಲರ ಒಂದು ಯೋಚನೆ ಆಗಿದೆ. ಈಗ 18 ಕ್ಯಾರೆಟ್ ಒಂದು ಬೆಲೆಯನ್ನ ನೋಡೋಣ ಬನ್ನಿ. 1 ಗ್ರಾಮ್ಗೆ 11,831 ರೂಪಾಯಿ, 8 ಗ್ರಾಮ್ಗೆ 94,648 ರೂಪಾಯಿ, 10 ಗ್ರಾಮ್ಗೆ 1,18,000 ರೂಪಾಯಿ ಆಗಿದೆ. ಸ್ಕ್ರೀನ್ ಮೇಲೂ ಕೂಡ ನೀವು ನೋಡಬಹುದಾಗಿದೆ.
ನಿನ್ನೆ ಒಂದು ಬೆಲೆಗೆ ಕಂಪೇರ್ ಮಾಡಿದಲ್ಲಿ 250 ರೂಪಾಯಿ ಇಳಿಕೆ ಕಂಡು ಬಂದಿದೆ. 18 ಗ್ರಾಮ್ ಚಿನ್ನದಲ್ಲೂ ಕೂಡ ಭಾರಿ ಇಳಿಕೆ ಕಂಡು ಬಂದಿದೆ ಅಂತ ಹೇಳಬಹುದಾಗಿದೆ. ಈಗ ಬೆಳ್ಳಿಯ ಒಂದು ಬೆಲೆಯಲ್ಲೂ ಕೂಡ ಬರೋಬ್ಬರಿ ಹೆಚ್ಚಿನ ಒಂದು ಕುಸಿತ ಕಂಡು ಬಂದಿದೆ ಎಂದು ಹೇಳಲಾಗುತ್ತಿದೆ. ಚಿನ್ನದ ಒಂದು ಬೆಲೆಯ ಜೊತೆಗೆ ಬೆಳ್ಳಿಯ ಒಂದು ಬೆಲೆಯೂ ಕೂಡ ನಾಗಾಲೋಟಕ್ಕೆ ತಲುಪಿತ್ತು. ಆದರೆ ಈಗ ಬೆಳ್ಳಿಯ ದರವೂ ಕೂಡ ದಿಢೀರನೆ ಇಳಿದು ಪಾತಾಳಕ್ಕೆ ಕುಸಿತಿದೆ. ಬೆಳ್ಳಿಯ ಒಂದು ದರದ ಬಗ್ಗೆಯೂ ಕೂಡ ನಿಮಗೆ ಹೇಳಿಕೆಯನ್ನ ನೀಡಲಿದ್ದೇವೆ. ಹಾಗಾದರೆ ಬನ್ನಿ ಬೆಳ್ಳಿ ಇವತ್ತು ಎಷ್ಟು ಇಳಿಕೆಯಾಗಿದೆ ಎಂಬುದನ್ನ ನೋಡೋಣ. ಬೆಳ್ಳಿಯ ದರದಲ್ಲಿ ಹೇಳುವುದಾದರೆ ಬೆಳ್ಳಿ ದರದಲ್ಲಿ 2,90,000 ರೂಪಾಯಿ ತನಕ ಇತ್ತು. 3 ಲಕ್ಷ ರೂಪಾಯಿ ಗಡಿ ದಾಟಲು ಇನ್ನೇನು ಸಮೀಪವಿತ್ತು. ಆದ್ರೆ ಈಗ ನೀವು ನೋಡುವುದಾದ್ರೆ ಕೇವಲ 2,65,000 ರೂಪಾಯಿಗೆ ಬಂದು ತಲುಪಿದೆ 1 ಕೆಜಿಯ ಬೆಳ್ಳಿಯ ದರ. ನಿನ್ನೆ 2,75,000 ಇತ್ತು. ಒಂದೇ ದಿನದಲ್ಲಿ ಬರೋಬ್ಬರಿ 10,000 ರೂಪಾಯಿನಷ್ಟು ಇಳಿಕೆ ಆಗಿದೆ ಬೆಳ್ಳಿಯ ಒಂದು ದರದಲ್ಲಿ. 1 ಗ್ರಾಮ್ಗೆ 265 ರೂಪಾಯಿ ಇದೆ. 8 ಗ್ರಾಮ್ಗೆ 2,120 ರೂಪಾಯಿ, 10 ಗ್ರಾಮ್ಗೆ 2,650 ರೂಪಾಯಿ ಆಗಿದೆ ಸ್ನೇಹಿತರೆ. ಹೌದು, ಬೆಳ್ಳಿಯ ದರದಲ್ಲೂ ಕೂಡ ಸತತ 5,000 ರೂಪಾಯಿ, 10,000 ರೂಪಾಯಿ ಅಂತ ಹೇಳಿ ಇದೀಗ 2,65,000ಕ್ಕೆ ಬಂದು ನಿಂತಿದೆ ಬೆಳ್ಳಿಯ ಒಂದು ದರ. ಹೀಗೆ ಪ್ರತಿದಿನವೂ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಇಳಿಕೆ ಕಂಡು ಬರುತ್ತಿದೆ. ಹೌದು, ಮಾರ್ಚ್ 9ರಿಂದ ಸ್ಟಾರ್ಟ್ ಆಗಿರುವುದು ಇಳಿಕೆ ಇನ್ನೂ ಕೂಡ ನಿಂತಿಲ್ಲ, ಸತತವಾಗಿ ಇಳಿಕೆಯಾಗುತ್ತಿದೆ. ಇದಕ್ಕೆ ಮೂಲ ಕಾರಣವೇನೆಂದಲ್ಲಿ ನಿಮಗೆ ಈಗಾಗಲೇ ಹೇಳಿದ ಹಾಗೆ ಯುದ್ಧ ಸ್ನೇಹಿತರೆ. ಹೌದು, ಯುದ್ಧ ಆಗುತ್ತಿದೆ. ಯಾವಾಗ ಯಾವ ದೇಶದ ಮೇಲೆ ಯಾವ ಮೂಲೆಯಲ್ಲಿ ಯುದ್ಧವಾಗುತ್ತಿದೆ ಎಂಬುದನ್ನ ಊಹಿಸಲು ಆಗುತ್ತಿಲ್ಲ. ಟ್ರೇಡಿಂಗ್ ಅನ್ನ ಮಾಡುವವರು ಮಾರುಕಟ್ಟೆಯಲ್ಲಿ ತಮ್ಮ ಹಣವನ್ನ ಹಾಕಿರುತ್ತಾರೆ. ಆದರೆ ಯುದ್ಧದ ಕಾರಣದಿಂದಾಗಿ ಸಡನ್ ಏನಾದರೂ ಯಾವುದಾದರೂ ನ್ಯೂಸ್ ಬಂದಲ್ಲಿ ಯಾರು ಕೂಡ ಹೂಡಿಕೆಯನ್ನ ಮಾಡಲು ಮುಂದಾಗುವುದಿಲ್ಲ. ಯಾಕಂದ್ರೆ ತಮ್ಮ ಹಣವನ್ನ ಅವರು ಲಾಸ್ ಮಾಡಿಕೊಳ್ಳುತ್ತಾರೆ. ಹೀಗಾಗಿ ಅವರು ಚಿನ್ನದ ಮೇಲೆ, ಬೆಳ್ಳಿಯ ಮೇಲೆ, ಹಾಗೆ ವಿವಿಧ ಒಂದು ಕಂಪನಿಗಳ ಮೇಲೆ ಹೂಡಿಕೆಯನ್ನ ಮಾಡಲು ಹೂಡಿಕೆದಾರರು ಸ್ವಲ್ಪ ಹಿಂದೆ ಸರಿಯುತ್ತಿದ್ದಾರೆ. ಈಗ ಜಾಗತಿಕ ಮಾರುಕಟ್ಟೆಯಲ್ಲಿ ಯುದ್ಧದ ವಾತಾವರಣ ನಡೆಯುತ್ತಿರುವುದರಿಂದ ಈ ರೀತಿ ಷೇರು ಮಾರುಕಟ್ಟೆಯಲ್ಲಿ ಸ್ವಲ್ಪ ಏರುಪೇರು ಆಗುತ್ತಿದೆ. ಯಾವಾಗ ಅನಿರೀಕ್ಷಿತ ನಡೆಯಬಹುದು ಎಂದು ಕೂಡ ಯಾರು ಕೂಡ ಊಹೆಯನ್ನ ಮಾಡಲು ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಹೂಡಿಕೆದಾರರ ಸಂಖ್ಯೆ ಕಡಿಮೆ ಆಗಿರುವುದರಿಂದ ಚಿನ್ನ ಮತ್ತು ಬೆಳ್ಳಿಯ ಒಂದು ಬೆಲೆಯಲ್ಲೂ ಕೂಡ ಕಡಿಮೆಯಾಗುತ್ತಿದೆ. ಟ್ರೇಡಿಂಗ್ ನಲ್ಲಿ ಹೂಡಿಕೆ ಮಾಡುವವರ ಸಂಖ್ಯೆ ಕಡಿಮೆ ಇರುವುದರಿಂದ ಇಲ್ಲಿ ಪ್ರೈಸಸ್ ನಲ್ಲೂ ಕೂಡ ಕಡಿಮೆಯಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ತಜ್ಞರ ಪ್ರಕಾರ ಇದು ಒಂದು ಮಾಹಿತಿಯಾಗಿದೆ. ಯುದ್ಧದಿಂದ ಯಾರು ಕೂಡ ಹೂಡಿಕೆಯನ್ನ ಮಾಡಲು ಮುಂಬರುತ್ತಿಲ್ಲ ಎಂಬುದನ್ನ. ಇದರ ಜೊತೆಗೆ ಪ್ರತಿದಿನವೂ ಕೂಡ ಚಿನ್ನದ ಮೇಲೆ ಪ್ರಾಫಿಟ್ ಅನ್ನ ಮಾಡುವ ಹೂಡಿಕೆದಾರರು ಇರ್ತಾರೆ. ಹೌದು, ಮಾರ್ನಿಂಗ್ ಶೇರ್ ಮಾರ್ಕೆಟ್ ನಲ್ಲಿ ಚಿನ್ನದ ಮೇಲೆ ಹೂಡಿಕೆಯನ್ನ ಮಾಡುವುದು, ನಂತರ ಬೆಲೆ ಏರಿಕೆಯಾದಾಗ ಪ್ರಾಫಿಟ್ ಅನ್ನ ಗಳಿಸಲು ಚಿನ್ನದಿಂದ ಹೂಡಿಕೆಯನ್ನ ತೆಗೆದುಕೊಳ್ಳುವುದು, ಹೀಗೆ ಟ್ರೇಡಿಂಗ್ ಅನ್ನ ಮಾಡುತ್ತಿರುತ್ತಾರೆ. ಅವರ ಒಂದು ಸಂಖ್ಯೆ ಕಡಿಮೆಯಾಗಿದೆ ಎಂಬ ಅಭಿಪ್ರಾಯ ತಜ್ಞರು ತಿಳಿಸಿದ್ದಾರೆ. ಹಾಗೆ ಈಗ ಇನ್ನಾದರೂ ಬಹುದಿನ ದೀರ್ಘಕಾಲಾವಧಿಯಲ್ಲಿ ಹೂಡಿಕೆಯನ್ನ ಮಾಡುವವರು ಮಾತ್ರ ಹೂಡಿಕೆಯನ್ನ ಮಾಡಿ ಇಟ್ಟಿದ್ದಾರೆ ಎಂಬುದನ್ನ ಕೂಡ ಹೇಳುತ್ತಿದ್ದಾರೆ. ಇದರ ಜೊತೆಗೆ ಈಗಾಗಲೇ ಚಿನ್ನ 1,60,000, 1,70,000ಕ್ಕೆ ಖರೀದಿಯನ್ನ ಮಾಡಿದವರು ಚಿನ್ನದ ಬೆಲೆ ಮತ್ತಷ್ಟು ಇಳಿದು ಬಿಡುತ್ತಾ ಎಂಬ ಒಂದು ಗಾಬರಿಯಿಂದಾಗಿ ಚಿನ್ನವನ್ನ ಮಾರಾಟವನ್ನ ಕೂಡ ಮಾಡಲು ಸ್ವಲ್ಪ ಜನ ಮುಂದಾಗುತ್ತಾರೆ. ಹೌದು, ಖರೀದಿಯನ್ನ ಮಾಡುವುದಕ್ಕಿಂತ ಕಡಿಮೆ ಬೆಲೆಗೆ ಮಾರಾಟವನ್ನ ಮಾಡಲು ಯಾರು ಕೂಡ ಇಷ್ಟಪಡುವುದಿಲ್ಲ. ಪ್ರಾಫಿಟ್ ಅನ್ನ ಬುಕ್ಕಿಂಗ್ ಅನ್ನ ಮಾಡಲು ಷೇರು ಮಾರುಕಟ್ಟೆಯಲ್ಲಾಗಲಿ ಅಥವಾ ಜನಸಾಮಾನ್ಯರಾಗಲಿ ಚಿನ್ನ ಎಷ್ಟು ಬೆಲೆಗೆ ಖರೀದಿ ಮಾಡುತ್ತೀರಾ ಅದಕ್ಕಿಂತ ಹೆಚ್ಚಾಗಿದ್ದಲ್ಲಿ ಅವರಿಗೆ ಸಂತೋಷವಿರುತ್ತದೆ. ಆದರೆ ಕಡಿಮೆ ಆಗುತ್ತಿದೆ ಎಂಬುದು ಗೊತ್ತಾದಲ್ಲಿ ಮಾರಾಟವನ್ನ ಮಾಡಲು ಮುಂದಾಗುತ್ತಾರೆ ಕೆಲ ಹೂಡಿಕೆದಾರರು. ಹೀಗಾಗಿ ಚಿನ್ನದ ಮತ್ತು ಬೆಳ್ಳಿಯ ಒಂದು ಮಾರುಕಟ್ಟೆಯಲ್ಲಿ ಯಾವುದನ್ನ ಕೂಡ ಊಹೆಯನ್ನ ಮಾಡಲು ಆಗುತ್ತಿಲ್ಲ. ಇದರ ಜೊತೆಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ನಿಮಗೆ ಏನೆಂದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಒಂದು ದರ ಕಡಿಮೆಯಾಗುತ್ತಿದೆ. ಮುಂಬರುವ ಒಂದು ವಾರದಲ್ಲಿ ಮತ್ತಷ್ಟು ಕಡಿಮೆಯಾಗುವ ಸಾಧ್ಯತೆ ಇದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಯುದ್ಧ ನಡೆದಲ್ಲಿ 1 ತಿಂಗಳು 2 ತಿಂಗಳು ಮುಂದುವರೆಯಬಹುದು. ನಂತರ ಎಲ್ಲಾ ದೇಶಗಳು ಶಾಂತಿ ಮಾತುಕತೆಗೆ ಮುಂದಾಗಲೇಬೇಕಾಗುತ್ತದೆ. ಯಾಕಂದ್ರೆ ಮೂಲಭೂತ ಸೌಕರ್ಯಗಳು ಜನಸಾಮಾನ್ಯರಿಗೆ ಮುಖ್ಯವಾಗಿರುತ್ತದೆ. ಯುದ್ಧ ಮುಂದುವರಿಯುವ ತನಕ ಈ ಚಿನ್ನ ಮತ್ತು ಬಂಗಾರದ ಬೆಲೆಯಲ್ಲಿ ಇಳಿಕೆ
ಕಾಣಬಹುದು ಎಂದು ಹೇಳಲಾಗುತ್ತಿದೆ. ತದನಂತರ ದಿನದಲ್ಲಿ ಮತ್ತೆ ಏಪ್ರಿಲ್ ಮತ್ತು ಮೇನಲ್ಲಿ ಚಿನ್ನದ ಒಂದು ಬೆಲೆ ಗಗನಕ್ಕೂ ಕೂಡ ಏರಬಹುದು ಎಂದು ತಜ್ಞರು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಹಾಗೆ ನಿಮ್ಮ ಅಭಿಪ್ರಾಯವನ್ನ ಕೂಡ ನಿಮ್ಮ ಒಂದು ಕಮೆಂಟ್ನ ಮುಖಾಂತರ ನಮಗೆ ತಿಳಿಸಬಹುದಾಗಿದೆ. ಈ ಕೂಡಲೇ ನಿಮ್ಮ ಅಭಿಪ್ರಾಯವನ್ನ ಕೂಡ ನಮಗೆ ಕಮೆಂಟ್ ಅನ್ನ ಮಾಡಿ ನೀವು ಹೇಳಬಹುದಾಗಿದೆ. ಹಾಗಾದರೆ ಚಿನ್ನ ಮತ್ತು ಬೆಳ್ಳಿಯ ಅಪ್ಡೇಟ್ಗಳಿಗಾಗಿ ನೀವು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಲ್ಲಿ ಕಮೆಂಟ್ ನಲ್ಲಿ ನಮಗೆ ಎಸ್ ಅಂತ ಕೂಡ ಕಮೆಂಟ್ ಅನ್ನ ಮಾಡಬಹುದಾಗಿದೆ. ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ. ಅಲ್ಲಿ ತನಕ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಶೇರ್ ಮಾಡಿಕೊಳ್ಳಿ. ಈ ರೀತಿ ಹೊಸ ಹೊಸ ಚಿನ್ನ ಮತ್ತು ಬೆಳ್ಳಿಯ ಒಂದು ಅಪ್ಡೇಟ್ಗಳಿಗಾಗಿ.